ನೋಡಿ, ಇವತ್ತು ಒಂದು ಇಂಪಾರ್ಟೆಂಟ್ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಈಗ ನಾವು ಬಲ ಮತ್ತು ಎಡ ನಾವು ವೀಕ್ಷಣೆ ಮಾಡಿ ಈ ಕಡೆ ಎರಡು ಕಡೆನೂ ನಾವು ಚುಜ್ಜಲು ಮರ ನೋಡಿ, ಇದಕ್ಕೆ ಚುಜ್ಜಲು ಮರ ಅಂತ ಕರೀತಾರೆ, ಹಾಗೆ ಹುರುಗ್ಲು ಮರ ಅಂತ ಕರೀತಾರೆ. ಈ ಒಂದು ಮರದ ವೀಕ್ಷಣೆಯನ್ನು ಪಡೆಯಬಹುದು. ಈ ಮರ ಅರಣ್ಯ ಪ್ರದೇಶಕ್ಕೆ ತುಂಬ ಹತ್ತಿರವಾಗ್ತಕ್ಕಂಥ ಮರ, ತುಂಬ ಒಳಿತಾದಂತಹ ಮರಗಳಿವು. ನೋಡ್ಕೊಳ್ಳಿ, ಎಡ ಮತ್ತು ಬಲ ಎರಡು ಕಡೆನೂ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಕಳೆದ ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಮಾಹಿತಿ ಇಲ್ಲ ನನಗೆ, ಆದರೆ ಇತ್ತೀಚಿನ ದಿನಗಳಲ್ಲೇ ಏನಾಗ್ತದೆ, ಒಂದಷ್ಟು ಸರ್ಕಾರಿ ಮರಗಳು ಅಂದ್ಬಿಟ್ಟು ತಂದಾಕ್ಬಿಡ್ತಾರೆ, ಗಿಡಗಳನ್ನ ನೆಟ್ಬಿಡ್ತಾರೆ ಅರಣ್ಯ ಪ್ರದೇಶದಲ್ಲಿ. ಎಲ್ಲೆಲ್ಲಿ ಬಯಲಿರ್ತದೆ ಆ ಪ್ರದೇಶಗಳನ್ನು ನೋಡಿ ಹಾಕಿರ್ತಾರೆ. ಸೊ ಏನಾಗುತ್ತೆ, ಅದು ಆ ಒಂದು ಗಿಡಗಳು ಸಿಕ್ಕಾಪಟ್ಟೆ ವೇಗವಾಗಿ ಬೆಳೀತದೆ. ಅದು ವೇಗವಾಗಿ ಬೆಳೆದು ಏನಾಗುತ್ತೆ, ಯಥೇಚ್ಛವಾಗಿ ಬೆಳೆದ್ರಿಂದ ಕಾಡನ್ನೆಲ್ಲ ಆವರಿಸ್ಕೊಂಬಿಟ್ಟಿದೆ. ಈಗ ಅದು ಎಲ್ಲಿ ಅಂದರೆ, ನಾವು ಕೋಣಂಕೆರೆ ಈ ತಾಳ್ಬೆಟ್ಟದಿಂದ ಈಚೆಗೆ, ಕೋಣಂಕೆರೆಯಿಂದ ಆಚೆಗೆ, ಹಂಗೆ ಈ ವಡ್ಕೇಳದಿಂದ ಆಚೆಗೆ ನಾವು ನೋಡ್ಬೋದು. ಎಲ್ಲೆಲ್ಲಿ ಈ ವಿಶಾಲವಾದ ಪ್ರದೇಶ ಇದೆ, ಸೊ ಅಲ್ಲಿ ಏನು ಮಾಡ್ತಾರೆ, ಒಂದಷ್ಟು ಗಿಡಗಳನ್ನ ನೆಡ್ತಾರೆ. ಸೊ ನೆಟ್ಟ ನಂತರ ಅದೇನಾಗುತ್ತೆ, ಇವತ್ತು ಅರಣ್ಯವನ್ನೇ ಆವರಿಸ್ಕೊಳ್ತಕ್ಕಂಥ ಮಟ್ಟದಲ್ಲಿ ಆ ಒಂದು ಸರ್ಕಾರಿ ಮರಗಳು ಬೆಳೆದು ನಿಂತಿದೆ. ಸೊ ಅದನ್ನು ಬೇರು ಸಮೇತ ಕಿತ್ತಾಕ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ನಾನು ಈಗ ಕಳೆದ 2-3 ದಿನಗಳಿಂದ ಒಂದು ವೀಡಿಯೋ ಹಾಕಿದೆ. ಆ ವಿಡಿಯೋದಲ್ಲಿ ಈ ಥರ ಮರಗಳನ್ನೆಲ್ಲ ಕಡಿತಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ, ಈ ಥರ ಎಲ್ಲ ನಾನು ಹಾಕಿದೆ. ಬಟ್ ನನಗೆ ವಾಸ್ತವ ಗೊತ್ತಿರಲಿಲ್ಲ. ಆಮೇಲೆ ನಾನು ಸಂಬಂಧಪಟ್ಟಂಥವ್ರನ್ನ ಕೇಳಿ ಪಡೆದಂತಹ ಖಚಿತ ಮಾಹಿತಿಯ ಮೇರೆಗೆ ಸೊ ಇವತ್ತು ಈ ಒಂದು ಇದೇನಿದು, ಓಹೋ, ಸೊ ಇವತ್ತು ಈ ವಿಚಾರವನ್ನು ತಮ್ಮ ಮುಂದೆ ಅರ್ಪಣೆ ಮಾಡ್ತಾ ಇದ್ದೇನೆ. ಸೊ ನಮ್ಮ ಅರಣ್ಯ ಪ್ರದೇಶಕ್ಕೆ ಈ ಚುಜ್ಜಲು ಮರ, ಉರುಗ್ಲು ಮರ ಈ ಭಾಗ ಯಥೇಚ್ಛವಾಗಿದೆ. ಸೊ ಈ ಹಿಂದೆ ಅದೊಂದು ಮಿಸ್ಟೇಕ್ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆ ಸರ್ಕಾರಿ ಗಿಡಗಳು ತಂದಾಕ್ಬಿಟ್ಟು ಕೆಳಗೆ ನೋಡಿ, ಇಲ್ಲಿ ನೋಡಿರಿ ಭೂ ಪ್ರದೇಶ ಹೆಂಗಿದೆ, ಇಲ್ಲೆಲ್ಲ ಹುಲ್ಲು ಆಮೇಲೆ ಗಿಡಗಳು ಎಲ್ಲ ಬೆಳೀತದೆ ಇಲ್ಲಿ ಕೆಳಗಡೆ, ಈ ಚುಜ್ಜಲು ಮರದ ಕೆಳಗಡೆ. ಆದರೆ ಆ ಸರ್ಕಾರಿ ಮರ ಅಂತ ಏನಿದೆ, ಸೊ ಅದ್ರ ಕೆಳಗಡೆ ಒಂದು ಏನು ಬೆಳೆಯಲ್ಲ, ಎಲ್ಲ ಬಯಲು ಪ್ರದೇಶವಾಗಿ ಕಾಣಿಸುತ್ತೆ. ಸೊ ಅಷ್ಟರ ಮಟ್ಟಿಗೆ ಭೂ ಪ್ರದೇಶವನ್ನು ನಾಶವನ್ನು ಮಾಡ್ತಾ ಇದೆ. ಆದ್ದರಿಂದ ಅದನ್ನು ಬೇರು ಸಮೇತವಾಗಿ ಕಿತ್ತಾಕ್ತಾ ಇದ್ದಾರೆ. ಸೊ ವಡ್ಕೇಳದಿಂದ ಮುಂದೆ ನಾನು ತೋರ್ಪಡಿಸ್ತೀನಿ. ಈಗಾಗಲೇ ವಿಡಿಯೋ ಹಾಕಿದ್ದೀನಿ, ಮತ್ತೆ ವಿಡಿಯೋ ಪ್ರಸಾರ ಮಾಡ್ತೀನಿ. ಅದಕ್ಕೆ ಒಂದು ಅಂತ್ಯವನ್ನು ಕಾಣಿಸ್ತೀನಿ. ಯಾಕೆಂದರೆ 4 ಜನಕ್ಕೆ ಗೊತ್ತಿಲ್ಲ, ಇದೇನಪ್ಪ ಮರಗಳು ತರೀತಾರೆ, ಎಲ್ಲ ಹೊಡೆದಾಕ್ತಾರೆ, ಚೆಚ್ಚಾಕ್ತಾರೆ, ಕಿತ್ತಾಕ್ತಾರೆ, ಏನು ಇವರು ಪರಿಸರ ಕಾಪಾಡೋದು, ಈ ರೀತಿ ರಾಂಗ್ ಇನ್ಫಾರ್ಮೇಷನ್ ಹೊಂಟೋಯ್ತದೆ. ಅದಕ್ಕೆ ನಾವು ಏನು ವಿಚಾರ ಇದೆ ಅದನ್ನು ತಿಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ. ದಯವಿಟ್ಟು ನಿರೀಕ್ಷಿಸಿ. ವಡ್ಕೇಳದಿಂದ ನೋಡಿ, ನಮ್ಮ ಜೇನುಮಲೆ ಜೇನುತುಪ್ಪ ಎಲ್ಲ ಏನು ನೈಸರ್ಗಿಕ ಪದಾರ್ಥಗಳು ಸಿಗುತ್ತೆ. ಇಲ್ಲಿ ಬಂದು ತಾವು ಸಹ ಖರೀದಿ ಮಾಡ್ಕೊಂಡೋಗಿ. ಜೇನುಮಲೆ ಜೇನುತುಪ್ಪ ಇರ್ಬೋದು, ಹಾಗೆ ಏನು ಸಿರಿಧಾನ್ಯಗಳಿರ್ಬೋದು, ಇನ್ನಿತರ ಅದೇನೇನೋ ಸ್ಯಾಂಡಲ್ ಸೆಂಟೆಲ್ಲ ಕೊಡ್ತಾರೆ ಕಣ್ರಪ್ಪ, ಅವು ಸಖತ್ತಾಗಿರ್ತದೆ, ಬಂದು ವಿಸಿಟ್ ಹಾಕಿ ಅಂತ ಹೇಳ್ತಾ. ಸೊ ನೋಡಿ, ಈಗ ನಾನು ವಡ್ಕೇಳದಿಂದ ಮುಂದೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಗಮನಿಸ್ಬೋದು ಬಂಧುಗಳೇ, ಇಲ್ಲಿ ಗಮನಿಸ್ಬೋದು ಸರ್ಕಾರಿ ಮರಗಳು ಎದ್ದು ಕಾಣಿಸ್ತಾ ಐತೆ ನೋಡಿ, ಇತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದಷ್ಟು ಹುಣಸೆ ಮರಗಳು ಹಾಕಿದ್ದಾರೆ. ಹುಣಸೆ ಮರಗಳಂತೂ ಫಸ್ಟ್ ಕ್ಲಾಸಾಗೆ ಚೆನ್ನಾಗಿದೆ, ಸಮೃದ್ಧಿಯಾಗಿದೆ. ಆದರೆ ಈ ಸರ್ಕಾರಿ ಮರಗಳು ಈ ಅರಣ್ಯ ಪ್ರದೇಶಕ್ಕೆ ಮಾರಕವಾಗಿ ನಿಂತಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಪಡೆದಿರ್ತೀನಿ. ನೋಡಿ, ಇಲ್ಲಿಂದ ಶುರುವಾಗುತ್ತೆ ನೋಡಿ, ಇಲ್ಲೆಲ್ಲ ಹಬ್ಕೊಂಡಿದೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಇತರೆ ಮರಗಳನ್ನು ಹೊರತುಪಡಿಸಿ ಇದು ಇಂಪ್ರೂವ್ಮೆಂಟ್ ಕಾಣ್ತೈತೆ. ಈ ಬೇರೆ ಮರಗಳಿಗೂ ಸಹ ಮಾರಕವಾಗಿ ನಿಂತಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಪಡೆದಿರ್ತೀನಿ. ಸ್ವಲ್ಪ ಮುಂದೆ ಹೋಗ್ತೀನಿ. ನೋಡಿ, ಇದನ್ನು ನಾನು ಕೋಣಂಕೆರೆ ಗಂಟ ವೀಡಿಯೋ ಹಾಕ್ಬಿಡ್ತೀನಿ ಅಪ್ಟೋ. ನೋಡಿ, ಇಲ್ಲೆಲ್ಲ ನೋಡ್ರಿ, ಕೆಳಗಡೆ ನೋಡಿ, ನೋಡ್ಕೊಳ್ರಿ. ಈಗ ಕೆಳಗಡೆ ನೋಡಿ, ಒಂದು ಹುಲ್ಲು ಬೆಳೆಯಿಲ್ಲ. ಸೊ ಇಲ್ಲಿಂದ ಎಲ್ಲ ಕಡ್ಕೊಂಡು ಬೇರು ಸಮೇತ ಕಡಿತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇದು ತುಂಬ ಒಳಿತು ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ. ಸೊ ಈ ಥರ ನೋಡಿ, ಈ ಭೂ ಪ್ರದೇಶವೇ ಬಯಲು ಪ್ರದೇಶ ಆಗೋಯ್ತು. ಯಾಕಂದರೆ ಎಲ್ಲ ಅರಣ್ಯ ಪ್ರದೇಶನ ಇದೇ ಆವರಿಸ್ಕೊಳ್ತದಂತೆ. ಈ ಸರ್ಕಾರಿ ಮರಗಳೇನಿದೆ ಇವೇ ಆವರಿಸ್ಕೊಳ್ತದೆ. ನೋಡಿ, JCPಯಿಂದ ಏನು ಬೇರು ಸಮೇತ ಕಿತ್ತಾಕ್ತಾರೆ ನೋಡ್ರಿ, ಅಲ್ಲೆಲ್ಲ ಬೇರು ಸಮೇತ ಕಿತ್ತು ಬಿಸಾಕಿದ್ದಾರೆ. ಅಷ್ಟರ ಮಟ್ಟಿಗೆ ಇದರ ಒಂದು ಬೆಳವಣಿಗೆ ಇದೆ. ಇದು ಅರಣ್ಯ ಪ್ರದೇಶವನ್ನು ನಾಶಗೊಳಿಸ್ತಾ ಇದೆ ಅಂತಕ್ಕಂಥ ಒಂದು ಖಚಿತ ಮಾಹಿತಿಯನ್ನು ಅರಣ್ಯ ಇಲಾಖೆಯವರೇ ನೀಡಿರ್ತಾರೆ. ನೋಡ್ಕೊಡ್ರಪ್ಪ, ನೋಡಿರಿ, ಈ ಕೆಳಗಡೆ ಏನು ಬೆಳೆಯಲ್ಲ ಸಾರ್, ಏನು ಬೆಳೆಯೋದಿಲ್ಲ. ಸೊ ಇದನ್ನು ಅರಣ್ಯಕ್ಕೆ ಮಾರಕ ಅಂತ ನಾವು ಮನಗಂಡು
ಇದನ್ನೆಲ್ಲ ಕಡಿಸ್ತಾ ಇದ್ದೀವಿ ನೋಡಿ, ಇಲ್ಲೆಲ್ಲ ತೆರೆದಾಕಿದ್ದಾರೆ. ಸೊ ಇದೆಲ್ಲ ಆಲ್ಮೋಸ್ಟ್ ನೋಡಿ ಈಗ ಹೆಂಗೆ ಬೈಲು ಕಾಣಿಸ್ತದೆ, ಎಲ್ಲೋ ದೊಡ್ಡ ದೊಡ್ಡ ಮರಗಳು ಉಳ್ಕೊಂಡದೆ, ಅದು ಬಿಟ್ರೆ ಎಲ್ಲ ಇದೇ ಅಕ್ವೈರ್ ಮಾಡ್ಕೊಂಡು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಕೆಳಗಡೆ ನೋಡಿ ಏನಿಲ್ಲ, ಎಲ್ಲ ಬೈಲು. ಅಲ್ಲಿ ನೋಡಿ ಕೆಳಗಡೆ ಒಂದು ಹುಲ್ಲು ಬೆಳೆಯಲ್ಲ, ಅರ್ಥ ಆಯ್ತಾ? ಸೊ ಇದು ಯಾವುದೋ ಒಂದು ಪ್ಲ್ಯಾನ್ ಮೇಲೆ ಇದನ್ನ ತಂದಾಕ್ತಾರೆ, ಬಟ್ ಅದು ವರ್ಕೌಟ್ ಆಗಲ್ಲ. ಆದ್ದರಿಂದ ಇವತ್ತು ಆ ಮರಗಳನ್ನೆಲ್ಲ ತೆರವುಗೊಳಿಸಿ ಇನ್ನಿತರ ಸಮೃದ್ಧಿ ಆಗ್ತಕ್ಕಂಥ ಮರಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ಈ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ. ಅರ್ಥ ಆಯ್ತಾ? ನಾವು ಇನ್ಫಾರ್ಮೇಷನ್ ಕೊಡೋದು ದೊಡ್ಡದಲ್ಲ, ಬಿಂಬಿಸಿ ವೀಡಿಯೋ ಹಾಕ್ಕೊಡೋದು ದೊಡ್ಡದಲ್ಲ, ಅದನ್ನ ಕ್ಲಿಯರ್ ಕಟ್ಟಾಗಿ ಕೊಡೋದು ಒಳಿತು. ಸೊ ಇದರಿಂದ ಹುಲ್ಲು ಸಹ ಬೆಳೆಯೋದಿಲ್ಲ, ಈ ಮರಗಳಿಂದ ಹುಲ್ಲು ಸಹ ಬೆಳೆಯೋದಿಲ್ಲ. ನೋಡ್ರಿ, ಇವತ್ತು ಏನು ಗೊತ್ತಾ, ಒಂದಷ್ಟು ಪ್ರಾಣಿಗಳು ಹುಲ್ಲನ್ನು ತಿಂದು ಅಲ್ಲಿ ಗೊಬ್ಬರವನ್ನು ಹಾಕಿದಾಗ ಅದೇನಾಗುತ್ತೆ, ಆ ಗೊಬ್ಬರದಿಂದ ಮತ್ತಷ್ಟು ಈ ಅರಣ್ಯ ಪ್ರದೇಶಗಳು ಸಮೃದ್ಧಿಯಾಗುತ್ತೆ. ಸೊ ಅದನ್ನು ಹೊರತುಪಡಿಸಿ ಆ ಸ್ಥಳದಲ್ಲಿ ಹುಲ್ಲೇ ಇಲ್ಲ ಅಂದಾಗ ಆ ಒಂದು ಪ್ರದೇಶಗಳು ಮಾರಕವಾಗಿ ಪರಿಣಮಿಸುತ್ತೆ. ಆದ್ದರಿಂದ ನೋಡಿ ಇಲ್ಲೆಲ್ಲ ತೆರೆದಾಕ್ಬಿಟ್ಟಿದ್ದಾರೆ, ಬೇರು ಸಮೇತ ಕಿತ್ತಾಕ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಬೇರು ಸಮೇತ ಕಿತ್ತಿ ಬಿಸಾಕ್ತಾ ಇದ್ದಾರೆ. ಸೊ ಇದರಿಂದ ಅರಣ್ಯಕ್ಕೆ ಮಾರಕ ಅಂತ ಗೊತ್ತಾದ ಮೇಲೆ ಇದರ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿ ಇಲ್ಲೆಲ್ಲ ಲಾರಿಗೆಲ್ಲ ಕಳಿಸ್ತಾವ್ರೆ ನೋಡ್ರಿ, ಅರ್ಥ ಆಯ್ತಾ? ನೋಡಿ ಇಲ್ಲೆಲ್ಲ ಎತ್ತಾಗ್ತಾ ತುಂಬ್ತಾವ್ರೆ ನೋಡ್ರಿ ಇಲ್ಲೆಲ್ಲ. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಲಾರಿಗೆಲ್ಲ ತುಂಬಿ ನೋಡಿ ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ. ಓಹೋ, ಗ್ರೈಂಡ್ ಎಲ್ಲ ಮಾಡ್ತಾರಲ್ಲ, ಹಾಂ ಎಸ್. ನೋಡಿ ಲಾರಿಗೆಲ್ಲ ತುಂಬಿ ಆ ಗ್ರೈಂಡ್ ಎಲ್ಲ ಮಾಡಿ ಈ ರೀತಿ ವರ್ಕ್ ನಡೀತಾ ಇದೆ, ಪ್ರೋಸೆಸ್ಸು. ಸೊ ಇದು ನಮ್ಮ ಅರಣ್ಯಕ್ಕೆ ಮಾರಕ ಅಂತ ಒಂದು ಹೇಳಿಕೆಯನ್ನು ಪಡೆದಿರ್ತೀನಿ. ಆದ್ದರಿಂದ ತಾವು ತಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಿ, ಸೊ ಈ ಒಂದು ಮರದ ಅವಶ್ಯಕತೆ ಇದೆಯಾ ಇಲ್ವಾ? ಸೊ ನಾನು ಒಂದಷ್ಟು ರೈತರನ್ನು ವಿಚಾರಿಸ್ತೀನಿ, ನಮ್ಮ ರೈತ ಬಾಂಧವರನ್ನ ವಿಚಾರಿಸ್ದಾಗ, ತರೀಲಿ ಬಿಡಪ್ಪ, ಅದು ಬೇಡ ಅದು ಹಾಗಂತಂದ್ರೆ ನಮಗೆ ಇದು ಯಾಕೋ ಸರಿ ಬರೋಲ್ಲ, ನಾವು ಸರಿಯಾಗಿ ಮಾಹಿತಿ ಕೊಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. ನಮ್ಮ ರೈತ ಬಾಂಧವರು ಸಹ ಇಲ್ಲಪ್ಪ, ಅದು ಏನಾಗಿದೆ ಅಂದರೆ ಅದು ಇಡೀ ಕಾಡನ್ನೆಲ್ಲ ಆವರಿಸ್ಕೊಂಡಿದೆ, ಅದನ್ನ ಕಡ್ದಾಕಬೇಕು. ಅದನ್ನ ಕಡಿಯೋದ್ರಿಂದ ಅರಣ್ಯ ಸಮೃದ್ಧಿಯಾಗಿರ್ತದೆ, ಆ ಭೂಪ್ರದೇಶದಲ್ಲಿ ಹುಲ್ಲುಗಳೆಲ್ಲ ಬೆಳೀತದೆ. ಇದು ಹುಲ್ಲು ಸಹ ಬೆಳೆಸೋಕ್ಕೆ ಕೊಡೋದಿಲ್ಲ, ಇದು ಎಲ್ಲವನ್ನೂ ಸಹ ಸರ್ವನಾಶ ಮಾಡಿಬಿಡ್ತದೆ ಅರಣ್ಯವನ್ನೇ. ಆಮೇಲೆ ಇತರೆ ಮರಗಳಿಗೂ ಆಪ್ಷನ್ ಕೊಡಲ್ವಂತ ಇದು. ಇಲ್ಲಿ ನೋಡ್ರಿ ಹುಲ್ಲೇ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ಕೆಲವು ಕಡೆ ಇದ್ದರೆ ಕೆಲವು ಕಡೆ ಇಲ್ಲ, ಅಂದರೆ ಬೇರೆ ಮರಗಳಿಗೆ ಆಪ್ಷನ್ ಕೊಡಲ್ಲ. ಅಷ್ಟರ ಮಟ್ಟಿಗೆ ಇದೊಂಥರ ಸೈನ್ಯ ಕಟ್ಕೊಂಡು ಸುತ್ತವರೆದು ಬಿಡ್ತದೆ. ಈ ಒಂದು ಸೈನ್ಯ ಕಟ್ಕೊಂಡು ಯುದ್ಧಕ್ಕೆ ಬರಲ್ವ, ಹಂಗೆ ಈ ಸುತ್ತಮುತ್ತ ಇರೋ ಮರಗಳಿಗೆಲ್ಲ ಇದು ಸೈನ್ಯ ಕಟ್ಕೊಂಡು ಯುದ್ಧಕ್ಕೆ ಹೋಗಿ ಎಲ್ಲರನ್ನೂ ನೆಲಸಮ ಮಾಡಿಬಿಟ್ಟದಂತ ಕಣ್ರಪ್ಪ. ಇಷ್ಟೆಲ್ಲ ವಿಚಾರ ಅದೇ ನಾನು ತಿಳಿಸಿದ್ದೀನಿ. ಕೊನೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಈ ವಿಡಿಯೋನ ಎಲ್ಲರಿಗೂ, ಎಲ್ಲ ಸಾರ್ವಜನಿಕ ವಲಯಕ್ಕೂ ಹಾಗೂ ಎಲ್ಲ ವೃಂದಕ್ಕೂ ಅರ್ಪಣೆ ಮಾಡ್ತಾಯಿದ್ದೀನಿ. ಬಂದಿದ್ದೀನಿ. ತಾಳು ಬೆಟ್ಟದ ಒಡೆಯನ ದರ್ಶನ ಕಣ್ತುಂಬ್ಕೊಳ್ರಪ್ಪ.